ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಸ್ವರ್ಣ ಇದೀಗ. ನಾನು ಇನ್ಸ್ಟಾದಲ್ಲೇ ಆಗಲಿ ಯೂಟ್ಯೂಬಲ್ಲೇ ಆಗಲಿ ಫಾಲೋ ಮಾಡಿರೋರು ನಾನು ಯಾರನ್ನು ಫಾಲೋ ಮಾಡಿದ್ದೀನಿ ಅಂದರೆ ಒಳ್ಳೊಳ್ಳೆ ಕಂಟೆಂಟ್ ಇರೋರನ್ನೇ, ಒಳ್ಳೊಳ್ಳೆ ಕಂಟೆಂಟ್ ಕೊಡೋರನ್ನೇ ಫಾಲೋ ಮಾಡಿದ್ದೀನಿ. ಅಂಥವ್ರನ್ನೇ ಮಾಡಬೇಕು. ಏನಾದರೂ ನಮಗೆ ಯೂಸ್ ಆಗುತ್ತಾ, ಆ ವೀಡಿಯೋಸ್ ನೋಡಿದಾಗ ಏನಾದರೂ ನಮಗೆ ಯೂಸ್ ಆಗುತ್ತಾ ಅಂಥ ಅವ್ರನ್ನೇ ನಾವು ಫಾಲೋ ಮಾಡಬೇಕು. ಸುಮ್ಮನೆ ಕೆಲವು ವೀಡಿಯೋಗಳಿಗೆ ಏನಿರಲ್ಲ, ಬರೀ ಅವ್ರಿಗೆ ಇವ್ರಿಗೆ ಏನಾದರೂ ಅನ್ನೋದು ಅವ್ರ ಮನಸ್ಸಿನ ಅನಿಸುತ್ತೆ. ಏನು ಸಿಗುತ್ತಪ್ಪ, ಒಳ್ಳೆ ಮನಸ್ಸಿರೋರು, ಒಳ್ಳೆ ವ್ಯಕ್ತಿತ್ವ ಇರೋರು, ಒಳ್ಳೆ ಸಂಸ್ಕಾರ ಇರೋರು ಯಾರ ಮನಸ್ಸನ್ನು ನೋಯಿಸಲ್ಲ. ಅವರು ಪರೋಕ್ಷವಾಗಿ ಇಂಡೈರೆಕ್ಟ್ಲಿ ಬೇರೆಯವ್ರಿಗೆ ಒಳ್ಳೇದಾಗಲಿ ಅಂತಲೇ ಮೆಸೇಜ್ನ ಕನ್ವೆ ಮಾಡ್ತಾ ಇರ್ತಾರೆ. ಅವು ಒಳ್ಳೆ ಆತ್ಮಗಳು. ಕೆಲವರು ಒಳ್ಳೊಳ್ಳೆ ವೀಡಿಯೋಸ್ ಮಾಡಿದಾಗ ಅವ್ರಿಗೆ ಬಂದು ಕೆಟ್ಟ ಕೆಟ್ಟು ಕಮೆಂಟ್ ಹಾಕ್ತಾರೆ. ಯಾಕೆ ಅಂದರೆ ಅವರಿಗೆ ಆ ಕ್ವಾಲಿಟೀಸ್ ನಮಗಿಲ್ವಲ್ಲ, ಅವ್ರ ಥರ ನಮಗೆ ಮಾಡೋಕ್ಕಾಗಲ್ವಲ್ಲ ಅನ್ನೋ ಕಿಚ್ಚಿಗೆ ಬಂದು ಬೇರೆಯವ್ರ ಮನಸ್ಸು ತರಿಸೋದು. ಅದಕ್ಕೆಲ್ಲ ನೀವು ತಲೆನೇ ಕೆಡಿಸ್ಕೋಬಾರ್ದು. ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರ, ಸಮಾಜಕ್ಕೆ ನೀವು ನಿಮ್ಮ ಕೈಲಾಗೋದನ್ನು ಮಾಡ್ತಿದ್ದೀರ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು. ಈ ಬ್ಯಾಡ್ ಕಮೆಂಟ್ ಹಾಕೋರ ಬಗ್ಗೆ, ನೆಗೆಟಿವ್ ಪೀಪಲ್ಗಳ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡು ನಿಮ್ಮ ಎನರ್ಜಿನ ವೇಸ್ಟ್ ಮಾಡ್ಕೊಳ್ಳೋದು ವೇಸ್ಟ್ ಮಾಡ್ಕೊಳ್ಳೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ಅವ್ರಿಗೇನು ಗೊತ್ತಾ, ಒಳ್ಳೆ ಆತ್ಮನ ನೋಡಿದಾಗ ಕೆಟ್ಟ ಆತ್ಮಗಳು ಕಂಪಿಸ್ತವಂತೆ. ಅವರಿಗೆ ನಮಗೆ ಕ್ವಾಲಿಟೀಸ್ ಇಲ್ವಲ್ಲ, ನಮಗೆ ಹಿಂಗೆ ಒಳ್ಳೇದು ಹೇಳೋಕ್ಕಾಗ್ತಿಲ್ಲ, ಒಳ್ಳೇದು ಮಾಡೋಕ್ಕಾಗ್ತಿರಲ್ಲ ಅಂತ ಕಿಚ್ಚಿಗೆ ಅರ್ಧ ಒಟ್ಟು ಏನಾರು ಅನ್ನಬೇಕು, ಯಾವ್ದಾರು ಮನಸ್ಸು ತೋರಿಸ್ಬೇಕು. ಆವಾಗಲೇ ಅವ್ರಿಗೆ ಸಮಾಧಾನ. ಅವ್ರು ಬಂದಿರೋದೇ ಆ ವಾತಾವರಣದಲ್ಲಿ, ಕಲ್ತಿರೋ ಸಂಸ್ಕಾರನೇ ಅಂಥದ್ದು. ಏನೂ ಮಾಡೋಕ್ಕಾಗಲ್ಲ, ಅವ್ರನ್ನ ಬದಲಾಯಿಸೋಕ್ಕೂ ಆಗಲ್ಲ. ಆ ಹಣೆ ಬರ ಇಷ್ಟೇ ಅನ್ಬೇಕು, ಒಂದು ಸೈಡಿಗೆ ಬಿಡಬೇಕು. ಒಳ್ಳೆಯದ್ರ ಕಡೆ ಒಳ್ಳೆಯದ್ರ ಬಗ್ಗೆ ಅಷ್ಟೇ. ಅವ್ರು ಬೇರೆಯವ್ರ ಮನಸ್ಸು ತೋರಿಸಿದ್ರೆ ಅವ್ರಿಗೆ 10 ಜನ ಮನಸ್ಸು ತೋರಿಸ್ತಾರೆ. ಅವೆಲ್ಲ ಗೊತ್ತಿದ್ರೆ ಅಲ್ವಾ ಅವಕ್ಕೆ. ಎಂಥ ಜನಗಳಿದೆ ಅಂದರೆ, ನಿಮ್ಮ ಕಿಚ್ಚು ನಿಮ್ಮನೆ ಸುಡುತ್ತೆ. ತನ್ನ ಕಿಚ್ಚು ತನ್ನ ಸುಡುವುದಲ್ಲದೆ ಪರರ ಮನೆಯನ್ನು ಸುಡುವುದೇ. ಯದ್ಭಾವಂ ತದ್ಭವ. ನಿಮ್ಮ ಮನಸ್ಸಲ್ಲಿ ಏನಿರುತ್ತೋ ಅದೇ ಥರ ಮಾತುಗಳೇ ಆಚೆ ಬರ್ತವೆ, ಅದೇ ಥರನೇ ನೀವು ನಡ್ಕೊತೀರ ಅಷ್ಟೇ. ಒಳ್ಳೇದು ಮಾಡೋಕ್ಕಾಗಲ್ಲ ಅಂದ್ರೆ ಪರವಾಗಿಲ್ಲ, ಕೆಟ್ಟದ್ದು ಮಾಡಬೇಡ್ರಿ. ಒಬ್ಬರು ಮನಸ್ಸು ನೋಯಿಸಿದ್ರೆ ನಿಮ್ಗೆ ಸಿಗೋದಾದರೂ ಏನು, ನಿಮಗೂ ಅದೇ ಸಿಗೋದು.